ಎಲ್ರಿಗೂ ನಮಸ್ಕಾರ. ಮನಸಾರೆ ಕಿಚನ್ಗೆ ಸ್ವಾಗತ. ರಕ್ಷಾಬಂಧನ ಹಬ್ಬ ಬರ್ತಾ ಇದೆ ಅಲ್ವಾ? ಒಂದು ಈಸಿಯಾದ ಸ್ವೀಟ್ನ ನಾವು ಮನೇಲಿ ಮಾಡೋಣ ಇವತ್ತು. ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇರೋವಂಥ, ತುಂಬಾ ಟೇಸ್ಟಿಯಾಗಿರೋವಂಥ ಈ ಎರಡು ರೀತಿಯಾದ ಲಡ್ಡುಗಳನ್ನ ಮಿಲ್ಕ್ ಪೌಡರಿಂದ ನಾವು ತುಂಬ ಈಸಿಯಾಗಿ ಮಾಡ್ಕೋಬೋದು. ಬನ್ನಿ ಶುರು ಮಾಡೋಣ. ನಾನಿಲ್ಲಿ ಒಂದು ಬೌಲ್ನ ತೊಗೊಂಡು 1 ಕಪ್ಪಷ್ಟು ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ಕಾಯಿಸ್ಕೊಂಡು ಆರಿಸ್ಕೊಂಡಿರೋವಂಥ ಹಾಲನ್ನು ಸೇರಿಸಿದ್ದೀನಿ. ಇದಕ್ಕೆ 2 ಕಪ್ಪಷ್ಟು ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಉಳಿದಿರೋವಂಥ ಮಿಲ್ಕ್ ಪೌಡರ್ನ ಸಹ ಹಾಕ್ಕೊಂಡು ಮತ್ತೆ ನಾನು ನಿಧಾನವಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಈ ಒಂದು ಸ್ವೀಟ್ ತುಂಬ ಈಸಿಯಾಗಿ ರೆಡಿ ಮಾಡ್ಬೋದು. ತುಂಬಾ ಕಡಿಮೆ ಸಮಯದಲ್ಲಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸಿ ರೆಡಿ ಮಾಡ್ಬೋದು. ಈಗ ನಾವು ಒಂದು ಕಡಾಯಿನ ಇಟ್ಕೊಂಡು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಮತ್ತು ಇದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಹಾಲಿನ ಪುಡಿಯ ಮಿಶ್ರಣವನ್ನು ಸಹ ಸೇರಿಸ್ಕೋತಾ ಇದ್ದೀನಿ. ಈಗ ಇದನ್ನು ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ನಾವು ಕೈ ಆಡಿಸ್ಬೇಕು. ತಳ ಬಿಡ್ತಾ ಬರುತ್ತೆ, ಅಲ್ಲಿ ತನಕ ನಾವು ನಿಧಾನವಾಗಿ ಕೈ ಆಡಿಸ್ತಾನೆ ಇರಬೇಕು. ಇದು ಒಂದು 5 ನಿಮಿಷದಲ್ಲಿ ನಮಗೆ ಗಟ್ಟಿಯಾಗಿಬಿಡುತ್ತೆ. ಅಲ್ಲಿ ತನಕ ಇದೇ ರೀತಿಯಾಗಿ ಕೈ ಆಡಿಸ್ಕೋತಾ ಇರಬೇಕು. ನೋಡಿ, ಈಗ ಸ್ವಲ್ಪ ಗಟ್ಟಿಯಾಗಿದೆ. ನೋಡಿದ್ರಲ್ಲ, ಈಗ ತಳ ಬಿಡ್ತಾ ಬರ್ತಾ ಇದೆ. ನೋಡಿ, ಈ ಹಂತದಲ್ಲಿರುವಾಗ ನಾವು ಇದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದು ಒಂದು 5 ನಿಮಿಷ ನಾವು ಆರೋದಕ್ಕೆ ಬಿಟ್ಬಿಡೋಣ. ತುಂಬ ಬಿಸಿ ಇರುತ್ತೆ. ಇದು ಒಂದು 5 ನಿಮಿಷ ತಣ್ಣಗಾಗಲಿ. ನೋಡಿ, ತಣ್ಣಗಾದ ನಂತರ ಇದು ಈ ಥರ ಗಟ್ಟಿಯಾಗಿದೆ. ಈಗ ಇದಕ್ಕೆ ನಾವು 1/2 ಕಪ್ಪಷ್ಟು ಸಕ್ಕರೆ ಪುಡಿಯನ್ನು ಸೇರಿಸ್ಕೊಳ್ಳೋಣ. ಸಕ್ಕರೆ ಪುಡಿ ಸೇರಿಸ್ಕೊಂಡ ನಂತರ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಹಿಟ್ಟು ಜೊತೆ ಇದು ಸಕ್ಕರೆ ಪುಡಿ ಚೆನ್ನಾಗಿ ಬೆರೆತ್ಕೋಬೇಕು. ಆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಸ್ವಲ್ಪ ತೆಳು ಅನಿಸುತ್ತೆ. ನಾವು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇದನ್ನು ಆರೋದಕ್ಕೆ ಬಿಡೋಣ. ನೋಡಿ, ಆರಿದ ನಂತರ ನಮಗೆ ಗಟ್ಟಿಯಾಗಿರುತ್ತೆ ಈ ರೀತಿಯಾಗಿ. ಈಗ ಸ್ವಲ್ಪ ತುಪ್ಪನ ಹಚ್ಕೊಂಡು ನಾವು ಇದನ್ನು ಸ್ವಲ್ಪ ನಾದ್ಕೊಳ್ಳೋಣ. 1-2 ಸಲ ಚೆನ್ನಾಗಿ ನಾದ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ನಾದ್ಕೊಂಡು ನಮಗೆ ಯಾವ ಸೈಜಲ್ಲಿ ಲಡ್ಡುಗಳು ಬೇಕು ಆ ಸೈಜಲ್ಲಿ ನಾವು ಉಂಡೆಗಳನ್ನ ತಗೊಂಡು ಲಡ್ಡು ಆಕಾರದಲ್ಲಿ ನಾವು ಮಾಡ್ಕೊಳ್ಳೋಣ. ನಾನು ಒಂದು ಮೀಡಿಯಮ್ ಸೈಜ್ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಇಷ್ಟು ಉಂಡೆಗಳನ್ನ ನಾನು ಮಾಡ್ಕೊಂಡಿದ್ದೀನಿ. ಇನ್ನು ಉಳಿದಿರೋ ಅಂಥ ಹಿಟ್ಟಿಗೆ ನಾನು ಕೋಕೋ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಡಾರ್ಕ್ ಚಾಕ್ಲೇಟ್ ಕೋಕೋ ಪೌಡರ್ 1 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊತೀನಿ. ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ಚೆನ್ನಾಗಿ ನಾದ್ಕೋಬೇಕು. ನಮಗೆ ಚಾಕ್ಲೇಟ್ ಲಡ್ಡು ಕೂಡ ರೆಡಿಯಾಗಿಬಿಡುತ್ತೆ. ನೋಡಿ, ಈ ಥರ ಚೆನ್ನಾಗಿ ನಾದ್ಕೊಂಡು ನಾನು ಒಂದು ಮೀಡಿಯಮ್ ಸೈಜ್ ಉಂಡೆಗಳನ್ನ ಮಾಡ್ಕೋತೀನಿ. ಈ ರೀತಿಯಾಗಿ ಒಂದು ಮೀಡಿಯಮ್ ಸೈಜ್ ಉಂಡೆಗಳನ್ನ ನಾನು ಮಾಡ್ಕೋತಾ ಇದ್ದೀನಿ. ನಂತರ ಡೆಸಿಕೇಟೆಡ್ ಕೋಕೋನಟ್ ಪೌಡರಲ್ಲಿ ಡಿಪ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಚಾಕ್ಲೇಟ್ ಲಡ್ಡುಗಳನ್ನ ಇದೇ ರೀತಿ ಮಾಡ್ಕೊಂಡ ನಂತರ ನಾನು ಹಾಲಲ್ಲಿ ನೆನೆಸಿರೋ ಅಂಥ ಕೇಸರಿ ದಳಗಳಿಂದ ಮಿಲ್ಕ್ ಲಡ್ಡುಗಳನ್ನ ಗಾರ್ನಿಷ್ ಮಾಡ್ತಾಯಿದ್ದೀನಿ. ರಕ್ಷಾಬಂಧನ ಹಬ್ಬಕ್ಕೆ ನೀವು ಕೂಡ ಈ ಸ್ವೀಟ್ನ ಮನೇಲೇ ಸುಲಭವಾಗಿ ಮಾಡ್ಕೊಳ್ಳಿ. ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು 1000 ರೂಪಾಯಿ ಸ್ವೀಟ್ನ ಕಡಿಮೆ ಖರ್ಚಲ್ಲೇ ನಾವು ಮನೇಲಿ ಮಾಡ್ಕೋಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.